ಅಂದ್ರೆ ನೀವು ಹೆಂಗಿದ್ರಿ ಸುದಿಯವರು ಲೈಫಲ್ಲಿ ಹೆಂಗಿದ್ರೆ ಅಲ್ಲೇ ಹಾಗೇನೆ ಬಿಗ್ ಬಾಸ್ ಅಲ್ಲಿ ಕೂಡ ಇದ್ರ? ನಾನಲ್ಲ ಸೀಸನ್ 1 ಇಂದ ಇವತ್ತವರೆಗೂ ಅವರಲ್ಲದವ್ರು ಆಗಕ್ಕೆ ಸಾಧ್ಯನೇ ಇಲ್ಲ ಬಿಗ್ ಬಾಸ್ ಅಲ್ಲಿ. ಆಮೇಲೆ ಅಲ್ಲಿ ಹೇಳ್ದಂಗೆ ಕೇಳಬೇಕು ಅನ್ನೋದಿಲ್ಲ, ನಾನು ಏನಿರೋದು ಉಲ್ಟಾ ಮಾಡಬೇಕು ಅಂತಾನೆ ಎಲ್ಲರೂ ಬಂದಿರೋದು. ಆದ್ರೆ ಇವಾಗ ಕರ್ನಾಟಕ ಜನ ಹೇಳ್ತಿರೋದು ಅಶ್ವಿನಿ ಅವರು ಮತ್ತೆ ಜಾಹ್ನವಿ ಅವರ ಸಹವಾಸದಿಂದ ಸುದಿ ಹೊರಗಡೆ ಬರೋಂಗ್ ಆಯ್ತು. ನಾವು ಒಂಟಿ ತಂಡ ಅಂತ ಹೋದಾಗ ನಾವೆಲ್ಲ ಒಂದು ತಂಡದಲ್ಲಿ ಇದ್ವಿ, ನಾನು ಅಲ್ಲೇ ಇರ್ಬೇಕಾಯ್ತು, ಇವ್ರು ಜಂಟಿ ತಂಡ ಅಂತಿದ್ರು. ಬಟ್ ರಾತ್ರಿಯಲ್ಲಿ ಏನೋ ಒಂದು ನಡೆದಿರುತ್ತೆ, ಅದೆಲ್ಲವೂ ಬರಲ್ವಲ್ಲ 1.5 ಅವರಲ್ಲಿ. ನೀವು ಎಲಿಮಿನೇಟ್ ಆಗೋಕ್ ಮುಂಚೆ ನಿಮ್ಗೆ ಅನ್ನಿಸ್ತಿತ್ತಾ ಇಲ್ಲ ನಾನು ಉಳ್ಕೊಂತೀನಿ ಅಥವಾ ಹೋಗ್ತೀನಿ ಅಂತ ಏನ್ ಓಡ್ತಾ ಇತ್ತು ನಿಮ್ಗೆ? 100% ನನಗೆ ಗೊತ್ತಿತ್ತು ಮ್ಯಾಮ್ ನಾನು ಹೋಗ್ತೀನಿ ಅಂತ. ಬಿಕಾಸ್ ನಾನು ಸೆಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದು ಮ್ಯಾಮ್. ಆ ಕಡೆಯಿಂದ ಹೆಸರು ಹಾಕೊಂಡ್ ಬಂದಿದ್ರು, ಕಾಕ್ರೋಚ್ ಸುದಿ ಅಂತ ಇತ್ತು, ಇಲ್ಲೇ ಡೋರ್ ಇದ್ದಿದೆ ಎಕ್ಸಿಟ್ ಡೋರ್. ಆ ಒಂದು ಅಗ್ರೆಸಿವ್ ಕ್ಯಾರೆಕ್ಟರ್ ನೀವು ಬಿಗ್ ಬಾಸ್ ಅಲ್ಲಿ ಕ್ಯಾರಿ ಮಾಡಿದ್ರೆ ಖಂಡಿತ ನೀವು ಇನ್ನೂ ಸ್ವಲ್ಪ ದಿನ ಅಲ್ಲಿ ಮೈಲೇಜ್ ತಗೊಳ್ಬೋದಿತ್ತು. ಸಿನಿಮಾದಲ್ಲಿರೋ ಅಗ್ರೆಸಿವ್ ಇದೆಯಲ್ಲ, ಅಗ್ರೆಸಿವ್ನೆಸ್ ಪಾತ್ರ ಮೇಡಮ್, ಸುದಿ ಅಗ್ರೆಸಿವ್ ಅಲ್ಲ ಮ್ಯಾಮ್. ಕಾಕ್ರೋಚ್ ಸುದಿ ಬಿಗ್ ಬಾಸ್ ಜರ್ನಿ ವೀಕ್ಷಿಸಿ ಮಧ್ಯಾಹ್ನ 2:30ಕ್ಕೆ.